ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಟೈಟಲಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ನಾನಿವತ್ತು ನನ್ನ ಬೆಸ್ಟ್ ಫ್ರೆಂಡ್ ಮಗಂದು ಫಸ್ಟ್ ಬರ್ಡೇಗೆ ಹೋಗ್ತಾ ಇದ್ದೀನಿ. ಬರ್ಡೇ ಡೆಕೋರ್ ಎಲ್ಲನೂ ನಾವೇ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಬೇಗನೆ ಬರಕ್ಕೆ ಹೇಳಿದ್ಲು. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ, ನನಗೆ 11 o'clock ಹೇಳಿದ್ಲು, ಬಟ್ ನಾನು ಮನೆ ಬಿಡೋದೇ 11 o'clock ಆಗಿಬಿಟ್ಟಿದೆ. ಬನ್ನಿ ಅಲ್ಲಿ ಹೋಗಿ ಹೇಗೆ ಡೆಕೋರೇಟ್ ಮಾಡ್ತೀವಿ, ಎಲ್ಲ ಹೇಗೆ ಸೆಟಪ್ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ. ಹಾಯ್ ಮಧು. ಏನು ಇಷ್ಟೊತ್ತಿಗೆ ಬರೋದು, ಇಷ್ಟು ಲೇಟಾಗ ಬರೋದು? ಏನು ಮಾಡೋದು, ಟ್ರಾಫಿಕ್. ನೋಡಿ ಆಗಲೇ ನಾವು ಅರ್ಧ ಕೆಲಸ ಮುಗಿಸ್ಬಿಟ್ಟಿದ್ದೀವಿ. ಓಕೆ, ಇನ್ನು ಯಾವಾಗ ಹೆಲ್ಪ್ ಮಾಡೋದು ನಮಗೆ? ಮಾಡ್ತೀನಿ. ಸೊ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದಾರೆ, ಮಿಕ್ಕಿದ್ದು ಬಲೂನ್ ಡೆಕೋರೇಷನ್ ಎಲ್ಲ ಕಂಟಿನ್ಯೂ ಮಾಡಬೇಕು. ಫೈನಲ್ ಲುಕ್ ಹೆಂಗೆ ಬರುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ನಾವಿವಾಗ ಆ ಥರ ಫ್ಲೆಕ್ಸ್ನ ಸ್ಟೇಜ್ ಮೇಲೆ ಇಡ್ತಾ ಇದ್ದೀವಿ. ನಾವು ಮತ್ತು ಸ್ಟ್ಯಾಂಡ್ ಇಲ್ಲ, ಸೊ ಈ ಎಲೆಕ್ಟ್ರಿಕ್ ಪೈಪ್ ಯೂಸ್ ಮಾಡಿಕೊಂಡೆ ನಾವು ಏನದು ಇದು ಮಾಡ್ತಾ ಇರೋದು, ಏನದು ಸ್ಟ್ಯಾಂಡ್ ಮಾಡ್ತಾ ಇರೋದು. ಸ್ಟ್ಯಾಂಡ್ ಮಾಡೋಣ ಅಂತ. ಇದು ಈಸಿ ಆ್ಯಕ್ಚುಲಿ. ಈ ಪೈಪಿಗೆ ಒಂದು 40 rupees ಆಗುತ್ತೆ. ಸೊ ಈ ಕಡಿಮೆ ಬಡ್ಜೆಟ್, ಜಾಸ್ತಿ ಚೆನ್ನಾಗಿದೆ. ನೋಡೋಣ ಹೆಂಗೆ ಬರುತ್ತೆ ಔಟ್ಪುಟ್ ಅಂತ. ಕಂಪ್ಲೀಟ್ ಮಧುನೇ ಮಾಡ್ತಾ ಇರೋದು ಎಲ್ಲಾನು. ಫೈನಲ್ ವರ್ಗು ಕೊನೆಗೆ ಹೋಗ್ತೀವಿ. ಹಾಂ, ಇದನ್ನ ನನ್ನ ಮಧು ಅವರೆಲ್ಲ ಗ್ಲೋ ಮಾಡಿಕೊಟ್ಟಿದ್ದು, ಇದನ್ನು ಕಟ್ಟಿದ್ದು ನಾನೇ. ಇದಂತೂ ಕಂಪ್ಲೀಟ್ ಹ್ಯಾಂಡ್ ಮೇಡ್ ಬೈ ಮಧು, ನನ್ನ ಫ್ರೆಂಡ್ನೇ ಮಾಡಿದ್ದು. ಅವಳು ಆ್ಯಕ್ಚುಲಿ ಕ್ರಾಫ್ಟಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ ಅವಳಿಗೆ. ಈ ಥರ ಕಾರ್ಡ್ಬೋರ್ಡ್ ಶೀಟ್ಸ್ ಬರುತ್ತಲ್ಲ, ಅದನ್ನು ಒನ್ ಅಂತ ಕಟ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ಜೋಡಿಸಿ ಅದ್ರ ಮೇಲೆ ಸ್ಟಿಕ್ಕರ್ಸ್ ಎಲ್ಲ ನಾವೀಗ ಪೇಸ್ಟ್ ಮಾಡ್ತಾ ಇದ್ದೀವಿ. ನನ್ನ ಫ್ರೆಂಡು ಬರ್ಡೇ ಥೀಮ್ನ ಜಂಗಲ್ ಥೀಮ್ ಅಂತ ಡಿಸೈಡ್ ಮಾಡಿದ್ಲು. ಸೊ ಅದಕ್ಕೆ ಗ್ರೀನು ಮತ್ತು ಯೆಲ್ಲೋ ಆ ಥರ ಪೇಸ್ಟಲ್ ಬಲೂನ್ ಕಲರ್ಸ್ ಎಲ್ಲನೂ ನಾವು ಚೂಸ್ ಮಾಡಿದ್ವಿ. ಇದನ್ನು ಪರ್ಚೇಸ್ ಮಾಡೋಕ್ಕೆ ನಾನು ಕೂಡ ಅವಳ ಜೊತೆ ಹೋಗಿದ್ದೆ. ನಮಗೆ ಚಿಕ್ಕಪೇಟೆಗೆ ಹೋದರೆ ಈ ಥರ ಡೆಕೋರ್ ಐಟಮ್ಸ್ ಎಲ್ಲನೂ ಒಂದೇ ಶಾಪಲ್ಲಿ ಎಲ್ಲನೂ ಸಿಗುತ್ತೆ. ಈ ಪೈಪ್ಸ್ ಎಲ್ಲನೂ ತೊಗೊಂಡು ಬಂದು ಅವಳೇ ರೆಡಿ ಮಾಡಿಟ್ಟಿದ್ಲು. ಆಲ್ಮೋಸ್ಟ್ ಸಖತ್ ಕ್ರಿಯೇಟಿವ್ ಇದ್ದಾಳೆ ಅವಳು. ಎಲ್ಲನೂ ಅವಳೇ ಇದು ಮಾಡಿದ್ದು, ಜಸ್ಟ್ ನಾವು ಹೆಲ್ಪ್ ಮಾಡಿದ್ವಿ ಅಷ್ಟೇ. ನಮ್ಗೆ ಹೆಲ್ಪ್ ಮಾಡೋಕ್ಕೆ ಅಂತಂದ್ಬಿಟ್ಟು ನಾನು, ನನ್ನ ಫ್ರೆಂಡು ಮತ್ತು ನನ್ನ ಫ್ರೆಂಡ್ ಹಸ್ಬೆಂಡು ಮತ್ತು ಅವ್ರ ಸಿಸ್ಟರು ಮತ್ತು ಅವ್ರ ಸಿಸ್ಟರ್ ಮಗಳು ಎಲ್ಲರೂ ಸೇರಿಕೊಂಡು ನಾವು ಮಾಡಿದ್ದು. ಆಲ್ಮೋಸ್ಟ್ ಇದು ಫುಲ್ ಡೆಕೋರ್ ಕಂಪ್ಲೀಟ್ ಮಾಡೋದಕ್ಕೆ ನಮಗೆ 6 hours ಟೈಮ್ ಬೇಕಾಯಿತು. ಹೆಲೋ ಬರ್ತ್ಡೇ ಬಾಯ್. ಇದೆಲ್ಲ ರೌಂಡ್ ಟೇಬಲ್ಸು. ಆಡೋದಕ್ಕೆ ಅಂತ ಪ್ಲೇ ಏರಿಯಾ ಎಲ್ಲ ಸೆಟಪ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಈ ಕಡೆ ರೌಂಡ್ ಟೇಬಲ್ಸ್ ಇದ್ದಿದ್ದೆಲ್ಲ ಈ ಕಡೆಗೆ ಹಾಕಿದ್ದೀವಿ. ಹಾಲ್ ಬಂದ್ಬಿಟ್ಟು ತುಂಬ ಸ್ಪೇಷಿಯಸ್ ಆಗೇ ಇತ್ತು. ಫ್ರಂಟಲ್ಲಿ ಸ್ಟೇಜ್ ಡೆಕೋರ್ ಮಾಡಿದರೆ ಲೆಫ್ಟ್ ಸೈಡ್ ಫುಲ್ಲು ನಾವು ರೌಂಡ್ ಟೇಬಲ್ಸ್ ಹಾಕಿದ್ವಿ. ಸೊ ಗೆಸ್ಟ್ ಎಲ್ಲ ಬಂದಾಗ ಅಲ್ಲಿ ಫುಡ್ ಎಲ್ಲ ತಿನ್ನೋದಕ್ಕೆ ಆಗುತ್ತೆ ಅಂತಂದ್ಬಿಟ್ಟು. ಮತ್ತು ಫ್ರಂಟಲ್ಲಿ ಕೇಕ್ ಕಟಿಂಗ್ ಮಾಡಬೇಕಾದ್ರೆ ಕೂತ್ಕೊಳ್ಳೋಕ್ಕೆಲ್ಲನೂ ಸ್ಪೇಸ್ ಇತ್ತು. ರೈಟ್ ಸೈಡ್ ಕಂಪ್ಲೀಟು ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಅಂತಂದ್ಬಿಟ್ಟು ಪ್ಲೇ ಏರಿಯಾನ ಸೆಟಪ್ ಮಾಡಿಸಿದ್ದು. ಅದು ಕೂಡ ಕಾಂಟ್ರಾಕ್ಟ್ ಕೊಟ್ಟು ಕರೆಸಿದ್ದು. ಆಲ್ಮೋಸ್ಟ್ ಫೈನಲ್ ಆಗಿದೆ, ನೋಡಿ ಹೇಗಿದೆ ಲುಕ್ ಅಂತ. ಆ್ಯಕ್ಚುಲಿ ಪ್ರೊಫೆಷ್ನಲ್ಸ್ ಮಾಡ್ದಂಗೆ ಇದೆ, ಬಟ್ ನಾವೇ ಸೇರ್ಕೊಂಡು ಮಾಡಿರೋದು. ನಮ್ಮ ಫ್ರೆಂಡ್, ಅವ್ರ ಹಸ್ಬೆಂಡ್, ಅವ್ರ ಸಿಸ್ಟರ್ಸ್ ಮತ್ತು ನಾನು. ಸಖತ್ತಾಗಿದೆ. ಇದು ಗೆಸ್ಟ್ ಎಲ್ಲ ಕುತ್ಕೊಳ್ಳೋದಕ್ಕೆ. ಸೊ ದೀಸ್ ಬೇಬೀಸ್ ನೋಡಿ, ಇದನ್ನು ನಮ್ಮ ಫ್ರೆಂಡೇ ಮಾಡಿರೋದು. ನಿಮ್ಗೆ ಏನಾದರೂ ಬೇಕಾದರೆ ಇವಳು ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಬೇಕಾದರೆ ನಾನು ಕೇಳಿ, ನಾನು ಕೊಡ್ತೀನಿ. ಆಟ ಆಡೋಕ್ಕೆ ಅಂತಂದ್ಬಿಟ್ಟು ಪ್ಲೇ ಏರಿಯಾ ಎಲ್ಲನೂ ಸೆಟಪ್ ಮಾಡಿದ್ದಾರೆ. ಟ್ರ್ಯಾಂಪೋಲಿನ್, ಬಟ್ ಏಜ್ ಲಿಮಿಟ್ ಇದೆ. ಆ್ಯಂಡ್ ಇದು ಜಾರೋ ಬಂಡೆ ಚಿಕ್ಕ ಮಕ್ಕಳಿಗೆ ಆ್ಯಂಡ್ ಕಿಡ್ಸ್ಗೆ ಆಟ ಆಡೋದಕ್ಕೆ. at this stage and this ಈ ಫೋಟೋಸ್ ಎಲ್ಲಾನು ಮುಂಚೆನೇ ಫೋಟೋ ಶೂಟ್ ಮಾಡಿಸಿದಾಗ ತೆಗೆಸಿರೋದು. ಅದನ್ನು ಬರ್ಡೇಗೆ ಆ ಥರ ಡೆಕೋರ್ ಮಾಡಬೇಕು ಅಂತಲೇ ಸ್ಪೆಷಲ್ ಆಗಿ ಪ್ರಿಂಟ್ ಕೊಟ್ಟು ಎಲ್ಲರೂ ಆಲ್ರೆಡಿ ಪ್ರಿಂಟ್ ಮಾಡಿಸಿಟ್ಟಿದ್ಲು. ಸ್ಟೇಜ್ ಮೇಲೆ ಎರಡಿಡೋದಕ್ಕೆ ಮತ್ತು ಸೈಡ್ಸಲ್ಲೆಲ್ಲ ಅಲ್ಲಲ್ಲಿ ಆ ಥರದನ್ನು ಇಟ್ಟು ಡೆಕೋರ್ ಮಾಡಬೇಕು ಅಂತ. ಇವಾಗ ನೀವು ನೋಡ್ತಾ ಇರೋದೇ ಫೈನಲ್ ಲುಕ್ಕು. ಹೇಗೆ ಕಾಣಿಸ್ತಾ ಇದೆ, ಜಂಗಲ್ ಥೀಮು, ಗ್ರೀನು ಮತ್ತು ಬ್ಲೂ, ಸ್ವಲ್ಪ ಪೇಸ್ಟಲ್ ಕಲರ್ಸ್ ಮತ್ತು ಎಲ್ಲ ಬ್ರೈಟ್ ಕಲರ್ಸು ಯೂಸ್ ಮಾಡಿಬಿಟ್ಟು
ಮಾಡಿರುವಂಥದ್ದು ಡೆಕೋರು. ನಮಗಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಬಿಕಾಸ್ ಎಲ್ಲರೂ ಸೇರಿಕೊಂಡು ನಾವೇ ಮಾಡಿರೋದು ಅಂತಂದರೆ ಅದ್ರ ಹ್ಯಾಪಿನೆಸ್ಸೇ ಬೇರೆ ಅಲ್ವಾ. ಹೇಗೆ ಅನ್ನಿಸ್ತಾ ಇದೆ. ಫಂಕ್ಷನ್ ಇದ್ದಿದ್ದು 6:30ಗೆ ಅಂತಂದ್ಬಿಟ್ಟು ನಮ್ಮದು ಡೆಕೋರ್ ಎಲ್ಲ ಮುಗಿಯೋಷ್ಟರಲ್ಲೇ 6 ಆಗೋಯ್ತು. ಅಷ್ಟರಲ್ಲಿ ಕೇಕ್ ಕೂಡ ಬಂತು. ಕೇಕ್ ಕೂಡ ಅಷ್ಟೇ ಜಂಗಲ್ ಥೀಮಲ್ಲೇ ಇದ್ದು ಸಖತ್ತಾಗಿದೆ ಅಲ್ವಾ ನೋಡೋದಕ್ಕೆ. ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಅದ್ರ ಮೇಲೆ ಎಲಿಫೆಂಟು, ಜಿರಾಫೆ, ಲಯನ್ ಎಲ್ಲ ಆ್ಯನಿಮಲ್ಸ್ ಎಲ್ಲನೂ ಕೂಡ ಇಟ್ಟು ಡೆಕೋರ್ ಮಾಡಿದ್ರು. ಅದೆಲ್ಲನೂ ಎಡಿಬಲ್ಲೇ. ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು. ಫಸ್ಟ್ ಇಯರ್ ಬರ್ಡೇ ಅಂತ ಅದಕ್ಕೆ ನಂಬರ್ 1 ಅಂತ ಬರೆದಿದ್ದಾರೆ. ಮತ್ತು ಲೈಟಿಂಗ್ಸು, ರೈನ್ಬೋ, ಹ್ಯಾಪಿ ಬರ್ಡೇ ಮತ್ತು ಜಂಗಲ್ ಥೀಮ್ ಆಗಿರೋದ್ರಿಂದ ಅಲ್ಲಲ್ಲಿ ನಾವು ಸ್ವಲ್ಪ ಈ ಮಂಕೀಸು, ಎಲಿಫೆಂಟು, ಜಿರಾಫೆ ಅದೆಲ್ಲನೂ ನಮಗೆ ಶಾಪಲ್ಲೇ ಸಿಗುತ್ತೆ ಜಂಗಲ್ ಥೀಮ್ ಅಂತ ಹೇಳಿದ್ರೆ. ಸೊ ಅಲ್ಲಿಂದನೇ ನಾವು ತಗೊಂಡು ಬಂದ್ವಿ. ಡೆಕೋರ್ ಎಲ್ಲ ಮುಗಿಸಿ ನಾವು ಮನೆಗೆ ಹೋಗಿದ್ವಿ. ಮನೆ ಜಸ್ಟ್ ಅಲ್ಲಿಂದ 2-3 ಮಿನಿಟ್ಸ್ ಅಷ್ಟೇ. ಮನೆಗೆ ಹೋಗಿ ನೀಟಾಗಿ ಎಲ್ಲ ರೆಡಿ ಆಗಿಬಿಟ್ಟು ಬರೋಷ್ಟರಲ್ಲಿ 7:15 ಆಗಿತ್ತು. ನಾವು ಬರೋಷ್ಟರಲ್ಲಿ ಆಲ್ರೆಡಿ ಗೆಸ್ಟ್ಸ್ ಎಲ್ಲನೂ ಬಂದಿದ್ರು. ಆಲ್ರೆಡಿ ಮಕ್ಕಳೆಲ್ಲನೂ ಪ್ಲೇ ಏರಿಯಾಲಿ ಆಟ ಆಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿತ್ತು. ಸೊ ಫಸ್ಟ್ ಕೇಕ್ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಏನಿದೆ ಅದನ್ನೆಲ್ಲ ನೋಡೋಣ ಅಂದ್ಬಿಟ್ಟು ಈಗ ಕೇಕ್ ಕಟಿಂಗ್ ಸೆರೆಮನಿ ನಡೀತಾ ಇದೆ. ಚಿಕ್ಕ ಮಕ್ಳು ಬರ್ಡೇನೇ ಅಂದರೆ ಮೇನ್ ಗೆಸ್ಸೇ ಮಕ್ಕಳೇ ಅಲ್ವಾ. ಸೊ ನನ್ನ ಫ್ರೆಂಡ್ ಕೂಡ ಅಷ್ಟೇ, ಅವಳ ಹಳೆ ಫ್ರೆಂಡ್ಸು, ಅವಳ ಮಗಳ ಫ್ರೆಂಡ್ಸು, ಸುತ್ತಮುತ್ತ ಇರೋ ನೈಬರ್ಸು, ಕಿಡ್ಸ್ನು ಎಲ್ಲರನ್ನೂ ಇನ್ವೈಟ್ ಮಾಡಿದ್ಲು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಸ್ಟೇಜ್ ತುಂಬ ಬರೀ ಮಕ್ಕಳೇ ಇದ್ದಾರೆ. ಮಕ್ಕಳ ಬರ್ಡೇಗೆ, ಮಕ್ಕಳ ಪಾರ್ಟಿಗೆ ಮಕ್ಕಳಿದ್ರೇ ಚಂದ ಅಲ್ವಾ. ನಾನು ಇದನ್ನು ಡೈರೆಕ್ಟಾಗಿ ಹಾಕ್ಬೋದಾಗಿತ್ತು, ಬಟ್ ಮ್ಯೂಸಿಕ್ ಇಲ್ಲ ಪ್ಲೇ ಮಾಡ್ತಿದ್ರಲ್ವ, ಸೊ ಕಾಪಿರೈಟ್ ಇಶ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಹಾಕ್ತಾ ಇಲ್ಲ. ಜಸ್ಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇಲ್ಲಿ ಕೇಕ್ ಕಟ್ಟಿಂಗ್ ಮಾಡೋದಕ್ಕೆ ಎಲ್ಲನೂ ರೆಡಿ ಆಗಿದ್ದಾರೆ. ಸ್ವಲ್ಪ ಟೇಬಲ್ ಚಿಕ್ಕಾಗಿದ್ದರಿಂದ ನನ್ನ ಫ್ರೆಂಡ್ ಕೂಡ ಅಲ್ಲೇ ಕೆಳಗಡೆ ಮಗು ಹೈಟ್ಗೆ ಅಂತಾನೆ ಕೆಳಗಡೆ ಕೂತ್ಕೊಂಡೆ ಕೇಕ್ ಕಟ್ ಮಾಡಿಸ್ತಿದ್ದಾಳೆ. ಸ್ಟೇಜ್ ಡೆಕೋರ್ ಎಲ್ಲ ನಿಮಗೆ ಹೇಗೆ ಅನಿಸ್ತಿದೆ? ಪ್ರೊಫೆಷನಲ್ಸ್ ಅಲ್ಲದೆ ನಾವೆಲ್ಲ ಮನೆಯವರೇ ಸೇರ್ಕೊಂಡು ಮಾಡಿರೋದು. ನಮಗಂತೂ ತುಂಬ ಖುಷಿನೂ ಕೊಡ್ತು, ನಮಗೆ ಸ್ಯಾಟಿಸ್ಫ್ಯಾಕ್ಷನು ಇದೆ. ನಿಮಗೆ ಹೇಗೆ ಅನಿಸ್ತಾ ಇದೆ ಲುಕ್ ವೈಸ್ ಎಲ್ಲನೂ? ಖಂಡಿತ ಅದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋನ ನನ್ನ ಫ್ರೆಂಡ್ ಕೂಡ ನೋಡ್ತಾಳೆ. ಅವಳಿಗೂ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ. ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲಾನು ಮುಗೀತು. ಹ್ಯಾಪಿ ಬರ್ಡೇ ವಿದಾರ್ಥ. ನೀವೂ ಬರ್ಡೇ ಬಾಯ್ಗೆಲ್ಲಾನು ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲಾನು ಅವನಿಗೆ ಕೊಡಿ. ರಿಟರ್ನ್ ಗಿಫ್ಟ್ಸ್ ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ಓಪನ್ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ತೋರಿಸ್ತೀನಿ ಏನೇನಿದೆ ಅಂತ, ಸೊ ದಟ್ ನಿಮಗೂ ಒಂದು ಐಡಿಯಾ ಬರುತ್ತೆ. ಅಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿದ ತಕ್ಷಣ ಮತ್ತೆ ಮಕ್ಕಳೆಲ್ಲನೂ ಆಟ ಆಡೋಕ್ಕೆ ಬಂದರು. ರಿಟರ್ನ್ ಗಿಫ್ಟ್ಸ್ ಎಲ್ಲನೂ ಮತ್ತೆ ಮಿಸ್ ಆಗಬಾರ್ದು ಅಂತ ಮಕ್ಕಳಿರೋ ಜಾಗಕ್ಕೆ ನನ್ನ ಫ್ರೆಂಡ್ ಅಕ್ಕನ ಮಗಳು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾಳೆ. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ವಿಂಗು, ಬಾಲ್ ಪೂಲು ಮತ್ತು ಟ್ರ್ಯಾಂಪೋಲಿನ್ನು ಈ ಥರ ಎಲ್ಲನೂ ತುಂಬ ಇಂಟ್ರೆಸ್ಟಿಂಗ್ ಗೇಮ್ಸ್ ಎಲ್ಲನೂ ಇತ್ತು. ಸೊ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇದ್ರು. ಕಟಿಂಗ್ ಆಗಸ್ಟಲ್ಲೇ 8 o'clock ಆಗಿತ್ತು. ನೆಕ್ಸ್ಟ್ ಏನಿದ್ರು ಡಿನ್ನರ್ ಟೈಮ್ ಆಗಿತ್ತು. ನಾನು ನನ್ನ ಫ್ರೆಂಡ್ಗೆ ಅಂತ ವೇಟ್ ಮಾಡ್ತಾ ಇದ್ದೆ, ಬಿಕಾಸ್ ಅವಳು ಬರೋದು ತುಂಬ ದೂರದಿಂದ, ಟ್ರಾಫಿಕ್ ಬೇರೆ ಇತ್ತು ಅಂತ ಅಂದ್ಬಿಟ್ಟು ನಾನು ಅವ್ರಿಗೋಸ್ಕರ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ಗೆ ಸ್ಟೇಜ್ ಮೇಲೆ ಎಲ್ಲರೂ ಬಂದು ಗಿಫ್ಟ್ಸ್ ಎಲ್ಲ ಕೊಟ್ಟು ವಿಶ್ ಮಾಡಿಬಿಟ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ರು. ನಾನು ಕೂಡ ಒಂದು ಸಿಂಪಲ್ ಆಗಿ ಬ್ಲ್ಯಾಕ್ ಕಲರ್ ಕುರ್ತಾ ಹಾಕೊಂಡು ರೆಡಿ ಆಗಿದ್ದೆ, ಜಾಸ್ತಿ ಏನು ರೆಡಿ ಆಗಿರಲಿಲ್ಲ. ಮತ್ತು ಈ ಫಂಕ್ಷನ್ ಇದ್ದಿದ್ದು ವೀಕ್ ಡೇ ಆಗಿದ್ದರಿಂದ ನಾನೊಬ್ಬಳೇ ಹೋಗಬೇಕಾಯಿತು. ಇಲ್ಲ ಅಂದಿದ್ರೆ ವಿಜಯ್ ಕೂಡ ಬರ್ತಾಯಿದ್ರು. ನಾವೆಲ್ಲ, ನನಗೆ ಅವಳ ಫ್ರೆಂಡ್ ಆದರೂ ಕೂಡ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಥರನೇ. ಅವಳ ಹಸ್ಬೆಂಡು, ನನ್ನ ಹಸ್ಬೆಂಡು ಎಲ್ಲನೂ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ ನಾವು ಈಗ. ಸೊ ವೀಕ್ ಡೇ ಆಗಿದ್ದರಿಂದ ನಾವೊಬ್ಬರೇ ಹೋಗಬೇಕಾಯಿತು. ಅಷ್ಟರಲ್ಲಿ ನನ್ನ ಫ್ರೆಂಡು ಮತ್ತು ಅವ್ರ ಫ್ಯಾಮಿಲಿ ಕೂಡ ಬಂತು. ಅಂದರೆ ನನ್ನ ಫ್ರೆಂಡ್, ಅವಳ ಮಗ ಮತ್ತು ಹಸ್ಬೆಂಡು. ಸೊ ಎಲ್ಲರೂ ಹೋಗಿಬಿಟ್ಟು ಒಟ್ಟಿಗೆ ಫೋಟೋ ತೆಗೆಸ್ಕೊಂಡ್ವಿ. ಇನ್ನೂ ಎಷ್ಟೊಂದು ಜನ ಬರಬೇಕಾಗಿತ್ತು ಫ್ರೆಂಡ್ಸ್ ಎಲ್ಲನೂ, ಬಟ್ ಅವ್ರವ್ರ ಲೈಫಲ್ಲಿ ಸ್ವಲ್ಪ ಬ್ಯುಸಿ ಇರುತ್ತಲ್ಲ, ಮತ್ತು ವೀಕ್ ಡೇನೂ ಇದ್ದಿದ್ದರಿಂದ ಸ್ವಲ್ಪ ಜನಕ್ಕೆ ಬರೋಕ್ಕಾಗಲಿಲ್ಲ. ನಾವೆಲ್ಲ ಮೋರ್ ದೆನ್ 10 years ಫ್ರೆಂಡ್ಸು, ಇವರೆಲ್ಲನೂ ನನ್ನ ಕಾಲೇಜ್ ಫ್ರೆಂಡ್ಸು. ಆ ಬಾಂಡ್ ನಮ್ಮದು 10 years ಆದರೂ ಕೂಡ ಅದೇ ಥರನೇ ಕಂಟಿನ್ಯೂ ಆಗ್ತಾ ಇದೆ. ಆಮೇಲೆ ನಾವು ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಬಾಲ್ ಪೂಲಲ್ಲಿ ಬಿಟ್ವಿ. ಇವನೇ ನೋಡಿ ಬರ್ಡೇ ಬಾಯ್. ಆ ಕಡೆ ಇರೋದು ನನ್ನ ಫ್ರೆಂಡ್ ಮಗ, ಇವನು ಬಂದ್ಬಿಟ್ಟು ನನ್ನ ಫ್ರೆಂಡ್ ಅಕ್ಕನ ಮಗ. ಸೊ ಎಲ್ಲರೂ ಸೇರಿಕೊಂಡು ಬಾಲಲ್ಲಿ ಆಟ ಆಡ್ತಾ ಇದ್ದಾರೆ. ಇವನ್ ಸಣ್ಣ ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು. ಯಾರಿಗೂ ಫುಡ್ ಆಗಲಿ ಕೇಕ್ ಬಗ್ಗೆ ಇಂಟ್ರೆಸ್ಟೇ ಇರಲಿಲ್ಲ, ಜಸ್ಟ್ ಆಟ ಆಡು. ಜಾಸ್ತಿ ಮಕ್ಕಳೆಲ್ಲ ಹಾಗೆ ಅನ್ಸುತ್ತೆ ಅಲ್ವಾ. ಅದಾದಮೇಲೆ ನೆಕ್ಸ್ಟು ನಾವು ಊಟ ಮಾಡೋಕ್ಕೆ ಅಂತ ಹೋದ್ವಿ. ಊಟಕ್ಕೂ ಅಷ್ಟೇ ತುಂಬ ಐಟಮ್ಸ್ ಮಾಡಿಬಿಟ್ಟಿದ್ರು. ಇದು ಕೇಕು ಮತ್ತು ಕೊಬ್ಬರಿ ಹೋಳಿಗೆ, ಮೆಂತ್ಯ ಪರಾಟ, ಕಾರ್ನ್ದು ಚಾಟು ಮತ್ತು ಪಲಾವು, ಇನ್ನೊಂದು ಸ್ವೀಟು, ಪನ್ನೀರ್ ಕಬಾಬು, ಗುಲಾಬ್ ಜಾಮೂನು, ತುಂಬ ವೆರೈಟೀಸೇ ಮಾಡಿಸಿದ್ರು. ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಲಿಲ್ಲ. ಪಲಾವ್ ಮಾಡಿಸಿದ್ರು, ಮೊಸರು ಬಜ್ಜಿ ಇತ್ತು, ಕರ್ಡ್ ರೈಸು, ರಸಮ್ ರೈಸು. ನಾವಂತೂ
ಬೆಳಗ್ಗೆಯಿಂದ ಎಲ್ಲ ಫುಲ್ ಟಯರ್ಡಾಗಿ ಮಾಡಿದ್ದಕ್ಕೆ ಸಖತ್ತಾಗಿ ಊಟ ಮಾಡಿ ಎಂಜಾಯ್ ಮಾಡಿದ್ವಿ. ಫುಡ್ ಅಂತೂ ತುಂಬ ಡೆಲಿಷಿಯಸ್ ಆಗಿತ್ತು. ಈ ಗೇಮ್ ಸೆಟಪ್ ಎಲ್ಲ 3 ಅವರ್ಸ್ಗೆ ಅಂತ ಬುಕ್ ಮಾಡಿದ್ದು. ಸೊ ಅವರೆಲ್ಲನೂ ನೀಟಾಗಿ ಪ್ಯಾಕ್ ಮಾಡ್ಕೋತಾ ಇದ್ದಾರೆ. ಇದ್ರದ್ದು ಏನಾದರೂ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಲು, ಫೋನ್ ನಂಬರು ಎಲ್ಲನೂ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಇನ್ ಕೇಸ್ ನೀವೇನಾದರೂ ಆ ಥರ ನೋಡ್ತಾ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ದಿನ ಆದಮೇಲೆ ನನ್ನ ಫ್ರೆಂಡ್ನ ಮೀಟ್ ಮಾಡ್ತಿದ್ದೀನಿ. ನಾನಿನಿ ಕಾಲೇಜ್ ಫ್ರೆಂಡ್. ಹಾಯ್ ಚಾಯ್. ಸೊ ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿ ಚೆನ್ನಾಗಿ ಊಟ ಮಾಡಿ ಚಿಟ್ ಚಾಟ್ ಮಾಡಿ ಫ್ಯಾಮಿಲೀಸ್ನೆಲ್ಲ ಮೀಟ್ ಮಾಡಿದ್ವಿ. ಇಲ್ಲಿ ನನ್ನ ಫ್ರೆಂಡ್ಸ್ ಇಬ್ಬರು ಕೂಡ ಆ ಪ್ಲೇ ಏರಿಯಾದು ಮತ್ತು ಫುಡ್ ಎಲ್ಲನೂ ರಿವ್ಯೂ ಕೊಡ್ತಾ ಇದ್ದಾರೆ ಹೇಗಿತ್ತು ಅಂತ ಅಂದ್ಬಿಟ್ಟು. ರಿಟರ್ನ್ ಗಿಫ್ಟ್ಗೆ ಅಂತ ಒಂದು ಬ್ಯಾಗ್ ತೋರಿಸಿದ್ದೆ ಅಲ್ವಾ, ಅದರೊಳಗಡೆ ಏನೇನಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ಮಕ್ಕಳಿಗೆ ಕೊಟ್ಟಿದ್ದರಿಂದ ಒಂದು ಸ್ಲೈಸ್ದು ಜ್ಯೂಸ್ ಇತ್ತು, ಮತ್ತು ಇದು ಫ್ರಿಡ್ಜ್ ಮ್ಯಾಗ್ನೆಟ್ಟು. ಅದ್ರ ಜೊತೆಗೆ ಫ್ರಿಡ್ಜ್ ಮ್ಯಾಗ್ನೆಟ್ ಮೇಲೆ ಪೇಂಟಿಂಗ್ ಎಲ್ಲ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕೆಲವು ಪೇಂಟ್ ಕಲರ್ಸ್ನ ಕೂಡ ಕೊಟ್ಟಿದ್ಲು, ಮತ್ತು ಒಂದು ಪೆನ್ನು, ಮತ್ತು ಆಬ್ವಿಯಸ್ಲಿ ಮಕ್ಕಳಿಗೆ ಚಾಕ್ಲೇಟ್ಸು ಸ್ವೀಟ್ಸ್ ಅಂದರೆ ಇಷ್ಟ ಅಂತಂದ್ಬಿಟ್ಟು ಒಂದು 3 to 4 ಟೈಪ್ಸ್ ಆಫ್ ಚಾಕ್ಲೇಟ್ಸ್ನ ಕೂಡ ಪ್ಯಾಕ್ ಮಾಡಿದ್ಲು. ಇದು ಮಕ್ಕಳ ಫಂಕ್ಷನ್ ಆಗಿರೋದ್ರಿಂದ ಬರೀ ಎಲ್ಲ ಕಿಡ್ಸಿಗೆ ಮಾತ್ರನೇ ಗಿಫ್ಟ್ ಹ್ಯಾಂಪರ್ಸ್ನ ಈ ಥರ ಕೊಟ್ಟಿದ್ದು. ಮಕ್ಳಿಗೂ ಆರ್ಟ್ ಮತ್ತು ಪೇಂಟಿಂಗು, ಸ್ಕೆಚ್ ಪೆನ್ಸು ಇದೆಲ್ಲ ಇದ್ರೆ ಅವ್ರಿಗೂ ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗೂ ಆಗ್ತಾರೆ ಮತ್ತು ಖುಷಿನೂ ಆಗುತ್ತೆ ಅಂತಂದ್ಬಿಟ್ಟು. ಇದು ಫ್ರಿಡ್ಜ್ ಮ್ಯಾಗ್ನೆಟ್ ಇದೆಯಲ್ಲ, ಜಸ್ಟ್ ಇದು ಆ್ಯನಿಮಲ್ಸ್ ಎಲ್ಲ ಇದೆ. ಇದ್ರ ಮೇಲೆ ನಾವು ಪೇಂಟ್ ಮಾಡ್ಕೊಂಡ್ಬಿಟ್ಟು ಫ್ರಿಡ್ಜ್ಗೆ ನಾವು ಪೇಸ್ಟ್ ಮಾಡ್ಕೋಬೋದು. ಹೇಗಿತ್ತು ಈ ರಿಟರ್ನ್ ಗಿಫ್ಟ್ ಐಡಿಯಾ ಮತ್ತು ಹೋಲ್ ಡೆಕೋರೇಷನ್, ಬರ್ತ್ಡೇ ಥೀಮ್ ಎಲ್ಲ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.